ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಟೈಮ್ ಬಂದು 8 ಗಂಟೆ ಆಗೈತಿ. 8 ಗಂಟೆಯಿಂದ ಬ್ಲಾಗು ಸ್ಟಾರ್ಟ್ ಆಗೈತೆ ನೋಡ್ರಿ. ಈ ಥರ ನಿಮ್ಮನ್ನು ವೆಲ್ಕಮ್ ಮಾಡಿ ಭಾಳ ದಿವಸ ಆಗಿತ್ತು. ಹಂಗಾಗಿ ಫೇಸಿಂದನೇ ವೆಲ್ಕಮ್ ಮಾಡಿಬಿಡೋಣ ಇವತ್ತು ಅಂತೇಳಿ ಅಂದ್ಕೊಂಡು ಡೈರೆಕ್ಟ್ ಕ್ಯಾಮ್ರಾಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೆಂಗಿರುತ್ತೆ ಹೆಂಗೆ ಹೋಗುತ್ತೆ ಅಂತೇಳಿ ಶೇರ್ ಮಾಡ್ತಾ ಹೋಗ್ತೀನಿ ಅಂತ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಪೂಜೆ ಆಗಿಲ್ಲ. ನಯನ ಬಂದು ಸ್ನಾನಕ್ಕೆ ಹೋಗಿದ್ದಾಳೆ. ನಂದು ಸ್ನಾನ ಮುಗ್ದಿದ್ದೆ. ಅವಳೇ ಪೂಜೆ ಮಾಡ್ತಾಳೆ ನೋಡ್ರಿ. ನಾನೇನು ಮಾಡೋಕ್ಕೆ ಹೋಗಲ್ಲ ಪೂಜೆನ. ನಾನು ತಿಂಡಿ ಮಾಡಬೇಕು. ನಾಷ್ಟಕ್ಕೆ ಏನೇನೋ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಯಾವುದನ್ನು ಶೇರ್ ಮಾಡ್ತಾ ಇಲ್ಲ. ಇಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನೋಡ್ರಿ ಏನು ಮಾಡತ್ತೀನಿ ಅಂಥೇಳಿ. ಪರೋಟ ಮಾಡತ್ತೀನಿ ನೋಡ್ರಿ ಇವತ್ತು ನಾನು ತೋರಿಸ್ತೀನಿ. ಇಲ್ಲಿ ಚಪಾತಿನೂ ಮತ್ತು ಚಪಾತಿ ಮಾಡಬೇಕಂತ ಇತ್ತು ಪ್ಲಾನು. ಆಮೇಲೆ ಇದು ಪರೋಟ ಮಾಡಿದ್ರಾಯ್ತು ಅಂತೇಳಿ ಅಂದ್ಕೊಂಡು ಸ್ವಲ್ಪ ಪನ್ನೀರ್ ಮೊನ್ನೆ ಹಾಲು ಒಡೆದ್ಬಿಟ್ಟಿದ್ದು ನೋಡಿರಿ. ಹಾಗಾಗಿ ಏನು ವೇಸ್ಟ್ ಮಾಡೋದು ಅಂತೇಳಿ ಸ್ವಲ್ಪನೇ ಇದ್ದು ಹಾಲು, ಒಂದು ಅರ್ಧ ಲೀಟ್ರ್ ಇದ್ದು ನೋಡಿರಿ ಹಾಲು. ಹಾಗಾಗಿ ಒಡೆದಿದ್ವಲ್ಲ ಅವು, ಅದಕ್ಕೇ ಮತ್ತೊಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ನೀಟಾಗಿ ಒಡಿಸ್ಬಿಟ್ಟು ಪನ್ನೀರನ್ನ ತೆಕ್ಕೊಂಡು ಇಟ್ಕೊಂಡಿದ್ದೆ ನಾನು ನಿನ್ನೆನೇ. ಹಾಗಾಗಿ ಇವತ್ತು ಇತ್ತಲ್ಲ ಪನ್ನೀರು, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ನೋಡಿರಿ. ಕಾಸ್ಟ್ಲಿ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಿ ಹಾಲನ್ನ, ಅದು ಬೈ ಮಿಸ್ ಆಗಿ ಒಡೆದು ಏನೂ ಮಾಡೋಕ್ಕಾಗಲ್ಲ, ಒಂದು ಸತಿ ಹೊಡಿತಾವು. ಹಂಗೆ ಹೊಡೆದಿರೋ ಟೈಮಲ್ಲಿ ಬಿಸಾಕಬೇಡಿ ಅಂತ ಹೇಳ್ತೀನಿ. ಪನ್ನೀರಲ್ಲಿ ಬೇಜಾನ್ ನಾವು ರೆಸಿಪಿಗಳನ್ನು ಮಾಡ್ಕೋಬೋದು. ನಮಗೇನೂ ಮಾಡೋಕ್ಕೆ ಬರಲ್ಲ ಅಂತ ಅಂದ್ರೂ ಈ ಥರ ಪನ್ನೀರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಪನ್ನೀರ್ಗೆ ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡು ಚಪಾತಿ ಮಾಡ್ತಿರ್ತೀರ ಹೆಂಗೂ, ಆ ಚಪಾತಿ ಜೊತೆಲಿ ಅದನ್ನು ಸ್ಟಫಿಂಗ್ ಮಾಡಿ ಇಟ್ಕೊಟ್ವಿ ಅಂದರೆ ಪನ್ನೀರ್ ಪರೋಟ ರೆಡಿ ಆಗುತ್ತೆ. ನಯನಂಗೂ ಜಾಸ್ತಿ ಇಷ್ಟ ಇದು. ಭಾಳ ದಿವಸ ಆಯಿತು ಮಾಡಿರಲಿಲ್ಲ. ಮೊನ್ನೆ ಪನ್ನೀರ್ ತಂದಾಗ್ಲೂ ಮಾಡೋಕ್ಕಾಗಲಿಲ್ಲ ನನಗೆ. ಇವತ್ತು ಹೆಂಗೋ ಪನ್ನೀರ್ ಇತ್ತಲ್ಲ ಅಂಥೇಳಿ ಪನ್ನೀರ್ ಪರೋಟ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಂದ್ರೆ, ಫಸ್ಟು ಪನ್ನೀರ್ ನೋಡಿರಿ, ಒಂದು ಸ್ವಲ್ಪನೇ ಇತ್ತು, ಜಾಸ್ತಿ ಇರಲಿಲ್ಲ, ಒಂದು ಇಷ್ಟು ಸಿಕ್ಕಿತ್ತು ಅಷ್ಟೇ. ಇದು ಪನ್ನೀರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಮತ್ತು ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ನಾನು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಂಚೂರು ಉಪ್ಪು ಮತ್ತು ಒಂದು ಸ್ವಲ್ಪ ಇದನ್ನು ಹಾಕಿದ್ದೀನಿ, ಓಂಕಾಳು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡಿರಿ. ಇದನ್ನು ನಾನು ಗೋಧಿ ಹಿಟ್ಟು ಮಾಮೂಲಿ ಚಪಾತಿಗೆ ಹೆಂಗೆ ಕಲಿಸ್ತೀವಲ್ಲ ಅದೇ ರೀತಿಯೇ ಕಲಿಸ್ಕೊಂಡಿದ್ದೀನಿ. ಈಗ ನಾವು ಇದು ಎಷ್ಟಾಗುತ್ತೋ ಅಷ್ಟು ಪರೋಟ ಮಾಡ್ಕೊಳ್ಳೋದು, ಉಳಿದಿದ್ದನ್ನು ಚಪಾತಿ ಮಾಡ್ಕೊಳ್ಳೋದು ನೋಡಿರಿ, ಅಷ್ಟೇ. ಬನ್ನಿ ಮಾಡಮಂತ ಪರೋಟ. ಫ್ರೆಂಡ್ಸ್, ಇವಾಗ ಆಯ್ತು ನೋಡಿರಿ, ಹತ್ತೀನಿ. ಏನಂಗೆ ಅಂದರೆ ಸ್ಕ್ವೈರ್ ಶೇಪ್ನೇ ಬೇಕಂತ, ಹಾಗಾಗಿ ಅದಕ್ಕೆ ಸ್ಕ್ವೈರ್ ಶೇಪ್ನಾಗ ಮಾಡಾಕತ್ತೀನಿ. ಹಂಗಾದ್ರೂ ಮಾಡ್ಬೋದು, ಇಲ್ಲ ಹಿಂಗಾದ್ರೂ ಹಿಂಗೆ ರೌಂಡಕ್ಕೆ, ಇದೊಂದು ರೌಂಡಕ್ಕೆ ಇಟ್ಕೊಂಡು ನೋಡಿ. ಇದಾದರೆ ಒಂದು ಸ್ವಲ್ಪ ದಪ್ಪ ಅನ್ನಂಗೆ ಅನ್ಸುತ್ತೆ ನನಗೆ, ಹಾಗಾಗಿ ರೌಂಡಕ್ಕೆ ಮಾಡ್ತೀನಿ. ಒಂದೆರಡು ಇದು ಸೇಮ್ ಹೆಂಗಾಗುತ್ತಂದ್ರೆ ಈ ಬ್ರೆಡ್ ರೋಸ್ಟ್ ಎಲ್ಲ ತಿಂತಾರಲ್ಲ ಹಂಗಾಗುತ್ತೆ, ಆ ಥರ ಆಗುತ್ತೆ. ಇದೊಂದು ಸ್ಕ್ವೈರ್ ಶೇಪ್ನೇ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ ಟೇಸ್ಟು. ಒಂದು ರೆಡಿ ಆಯಿತು ಪರೋಟ. ಮೆಣಸಿನ್ಕಾಯಿ ಹಾಕಿಲ್ಲ ತಾನೆ ಮಮ್ಮಿ? ಮೆಣಸಿನ್ಕಾಯಿ ಹಾಕಿದ್ದೀನಿ, ಇನ್ನು ಬ್ಯಾಡ ಅಂತಿ ಅಂತಾನೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ಇದೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟೆ ಅಂಟ್ಕೊಂತ ನೋಡ್ರಿ, ಹಿಂಗಾತ. ಜಾಸ್ತಿ ಹೊತ್ತು ಬಿಡಂಗಿಲ್ಲ, ಒಂದು ನೆಲಕ್ಕೆ ಹಚ್ಚಿ. ಅದು ಬೇಯೋಕೆ ಟೈಮ್ ತೊಗೊಳ್ತು. ಒಂಚೂರು ದಪ್ಪ ಇರುತ್ತಲ್ಲ, ಕಡಿಮೆ ಉರಿಲಿ ನಾವು ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ. ಇಲ್ಲಿಕಂದ್ರೆ ಈ ಥರ ಆಗ್ತೈತಿ. ಇದು ನೆಲಕ್ಕೆ ಇದು ಮಾಡಿಬಿಟ್ನೆಲ್ಲ ಜಾಸ್ತಿ, ಹಂಗಾಗಿ ಅಂಟ್ಕೊತದು. ಇಲ್ಲಿಕಂದ್ರೆ ಅಂಟ್ಕೊಳ್ಳೋಂಗಿಲ್ಲ, ಚೆನ್ನಾಗಿರ್ತೈತಿ. ಇದು ನೋಡ್ರಿ ಎಷ್ಟು ಚೆನ್ನಾಗಿ ಬಂತು ಅಂಥೇಳಿ. ಅಂದರೆ ಮಾಡಿದ ತಕ್ಷಣವೇ ಹಾಕಿದ್ವಿ ಅಂದ್ರೆ ಬಿಟ್ಕೊತಿತ್ತು, ಅದು ಬಳತ್ತನ ಬಿಟ್ಟೆ ನಾವು. ಇದು ಬೇಯಲಿಲ್ಲ, ಹಾಗಾಗಿ ಬಳತ್ತಂಗೂ ಕಲ್ಲಲ್ಲಿ ಬಿಟ್ಟನೆಲ್ಲ, ಹಂಗಾಗಿ ಒಂದು ದಿನ ಬಿಟ್ಟು ಹೊಡೆ ತುಂಬಿಡ್ತದಲ್ಲ ಮಾಮಿ. ಇದಕ್ಕೆ ಒಂಚೂರು ಎಣ್ಣೆ ಹಾಕಿ ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ನೋಡ್ರಿ. ಒಂದು ಸ್ವಲ್ಪ ದಪ್ಪ ಇರ್ತವೆ ಇದು, ಹಿಂಗೆ ಸ್ಕ್ವೈರ್ ಶೇಪಲ್ಲಿ ಮಾಡ್ತೀವಲ್ಲ, ಸ್ವಲ್ಪ ದಪ್ಪ ಬಂದುಬಿಡುತ್ತೆ ಹಿಟ್ಟು. ಹಂಗಾಗಿ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ ಇವಕ್ಕನ್ನ. ಈ ರೌಂಡ್ ಮಾಡ್ತೀವಲ್ಲ, ಅದು ಏನು ಪ್ರಾಬ್ಲಮ್ ಆಗೋಲ್ಲ ನನಗೆ. ಫುಲ್ ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಪರೋಟನ ಲಟ್ಟಿಸ್ಕೋಬೋದು. ಇದು ತೋರಿಸ್ತೀನಿ ನಾನು. ಇದೊಂಚೂರು ಹೊಳಿಸಿ ಹಾಕಿಬಿಡ, ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾನೊಂಚೂರು ಎಣ್ಣೆ ಹಚ್ತೀನಿ. ಏನು ಇದನ್ನೇ ಬೇಡ ನೋಡ್ರಿ, ಏನೋ ಹಚ್ಕೊಂಡು ತಿನ್ನೋಕ್ಕೂ ಏನೂ ಬೇಕಾಗಿಲ್ಲ. ಬೇಕಂದರೆ ಚಟ್ನಿ ಮೊಸರು ಏನಾರು ಹಚ್ಕೊಂಡು ತಿನ್ಬೋದು, ಬಟ್ ಇದರಲ್ಲೇ ಎಲ್ಲ ಇರೋದ್ರಿಂದ ಏನೂ ಬೇಕಾಗಲ್ಲ ಅಂತ ಅನ್ಕೋತೀನಿ ಚಿಕ್ಕ ಮಕ್ಕಳಿಗೆ. ನೀವು ನೋಡಿರಿ, ಒಂದು ರೌಂಡಕ್ಕೆ ಈ ಥರ ಮಾಡ್ಕೊಂಡು, ಮಧ್ಯಾಹ್ನ ಸ್ವಲ್ಪ ದಪ್ಪ ಇರಲಿ, ದಂಡೆ ಎಲ್ಲ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಇದನ್ನು ಇದರೊಳಗಡೆ ಇದನ್ನ ಇಟ್ಬಿಟ್ಟು, ನೀವು ಪರೋಟ ಯಾವ ಸೈಜಿಗೆ ಮಾಡ್ತೀರಂತ ನೋಡಿಕೊಂಡು ಅಷ್ಟನ್ನು ನೀವು ಅದರೊಳಗೆ ತುಂಬಕ್ಕೆ ಟ್ರೈ ಮಾಡಿರಿ. ಆ ಥರ ಇದನ್ನು ಈ ಮೋದಕ ಎಲ್ಲ ತುಂಬ್ತೀವಲ್ಲ, ಆ ಥರ ತುಂಬ್ಕೊಂಬೋದು ನೋಡಿ.
ಅಷ್ಟೇ. ಈಗ ಇದನ್ನು ಚೆನ್ನಾಗಿ ಹಿಟ್ಟು ಹಾಕಿ ಇದು ಲಟ್ಟಿಸ್ಕೊಳ್ಳೋದು. ಪಿಂಟಿ ಅದಕ್ಕೆ ಭಾಳ ಈ ಥರ ರೌಂಡಾಗಿ ಮಾಡಿದ್ದು ಈವನ್ನಾಗಿ ಬರುತ್ತೆ ನೋಡ್ರಿ, ಆ ಥರ ಇದು ಆಗಂಗಿಲ್ಲ ಇದು. ಏನಂತೀರ, ಒಂದು ಕಡೆ ಹಿಟ್ಟು ಜಾಸ್ತಿ, ಒಂದು ಕಡೆ ಪರೋಟ ಜಾಸ್ತಿ, ಪನ್ನೀರ್ ಜಾಸ್ತಿ, ಆ ಥರ ಎಲ್ಲ ಆಗಂಗಿಲ್ಲ ಇದು. ಚೆನ್ನಾಗಿ ಬರುತ್ತೆ ರೌಂಡಕ್ಕೆ. ಆದರೆ ಹಿಟ್ಟು ಸ್ವಲ್ಪ ತೆಳ್ಳಗಾಗೈತೆ ನಂದು. ನೀವು ಆವಾಗಲೇ ತೋರಿಸಿದ ಫಸ್ಟೇ ನೋಡಿರ್ಬೋದು ನೀವು, ಸ್ವಲ್ಪ ತೆಳ್ಳಗಾಗ್ತಿತ್ತು ನಂದು. ಕಲರ್ ಚೆನ್ನಾಗಿ ಬರಕತ್ತೆ ಅಂತೇಳಿ ಆದರೆ ಉರಿನ ಕಡಿಮೆ ಇಟ್ಕೊಂಡು ಬೇಯಿಸ್ಕೊಂಡು. ಇವಾಗ ಕಾಣಿಸೋದೇ ಇಲ್ಲ ಮಮ್ಮಿ ಅಷ್ಟು, ಹತ್ತಿರ ಗಡಿ ಕಾಣಿಸುತ್ತೆ. ಓಕೆ, ಟಾರ್ಚ್ ಹಾಕಬೇಕಿಲ್ಲ, ಅದು ಕರೆಂಟಿಂದ ಹೇಳಿದ್ರು. ಫ್ರೆಂಡ್ಸ್ ನೋಡ್ರಿ ಹೆಂಗೆ ಕಾಣುತ್ತೆ ಅಂತೇಳಿ, ಗಮ್ಮಂತ ಸ್ಮೆಲ್ಲು ಬರಾಗತ್ತೈತಿ. ಹಾಂ, ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಇದನ್ನು ಲಟ್ಟಿಸ್ಕೊತೀನಿ ನೋಡಿರಿ ನೀಟಾಗಿ. ಫ್ರೆಂಡ್ಸ್ ನೋಡಿರಿ ನಾನು ಲಟ್ಟಿಸ್ಕೊಂಡಾಯಿತು. ಇಲ್ಲಿ ಇನ್ನೂ ಇದು ಬೇಯವಂತು, ಅಂದರೆ ಸ್ವಲ್ಪ ಸ್ಲೋ ಆಗಿಟ್ಟಿರ್ತೀವಲ್ಲ, ಬೇಗ ಬೇಯಂಗಿಲ್ಲ ಇದು. ಈಗ ಇದು ಬಳತ್ತಾನೆ ಹಿಂಗೆ ಲಾಟಿಸ್ ಇಲ್ಲಿ ಬಿಟ್ವಿ ಅಂತಂದ್ರೆ ನೆಲಕ್ಕೆ ಅಂಟ್ಕೊಂಡ್ಬಿಡ್ತು ನೋಡ್ರಿ. ಬೇಗ ತೆಗಿಬೇಕು. ಕೈಯಲ್ಲಿ ಹಿಡ್ಕೊಂಡು ಹೊಡ್ಕೊಂಡ್ಬಿಡುತ್ತೆ, ಯಾಕಂಗಿರುತ್ತೆ. ಫ್ರೆಂಡ್ಸ್ ಆಯ್ತು ನೋಡ್ರಿ, ರೆಡಿ ಅದು ಹೆಂಗಿದೆ ಅಂತೇಳಿ. ಪರೋಟ ಅಂತೂ ಸೂಪರ್ ಆಗ್ಯಾವು. ಇದು ಲಾಸ್ಟ್ ಒಂದು 3 ಪದರಿಂದ ಮಾಡ್ಕೊಬೇಕು ನೋಡಿರಿ ಚಪಾತಿನ. ನೋಡಿ ಹೆಂಗೆ ಬಿಚ್ಚುತ್ತೆ ಅಂತೇಳಿ. ಬಿಸಿ ಐತಿ, ಸ್ಟವ್ನ ಹೋಗುತ್ತೆ ಎಷ್ಟು ಚೆನ್ನಾಗಿ ಬಿಚ್ಚುತ್ತೆ ನೋಡ್ರಿ. ಬಿಸಿ ಐತಿ ಫುಲ್ಲು. ಆಮೇಲೆ ತೇಕತ್ತದ ಬಿಡು. ಇದು 3 ಪದರಿಂದ ಚಪಾತಿ ನೋಡ್ರಿ. 3 ಪದರ ಲೇಯರ್ ಹೆಂಗೆ ಬಂದು ಕಾಣಿಸುತ್ತೆ. ಒಟ್ಟು ನನ್ನ ಕೈ ಈಗ ಬಿಸಿ ಮುಟ್ಟೋದಾಗಲ್ತು ನೋಡ್ರಿ. ಅವಾಗ ಎಷ್ಟು ಬಿಸಿ 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 ಮುಟ್ತಿದ್ವಿ, ಈಗ ಬಿಸಿ ಮುಟ್ಟಕ್ಕೇ ಆಗೋಗ್ಬಿಡ್ತು. ಏನು ಕಿರಿಕಿರಿ ಆಗಲ್ಲ ನೋಡ್ರಿ, ಬೇಗ ಬೇಗನೆ ಬರ್ತಾವೆ, ಚೆನ್ನಾಗಿರ್ತಾವೆ. ನೆಲಕ್ಕೆ ಹಾಕ್ತಾರಂತ ಅನ್ಕೋಬೇಡ್ರಿ, ಇದೆಲ್ಲ ಕ್ಲೀನ್ ಆಗೈತೆ ನೋಡಿರಿ. 3 ಉಳ್ಳಿನ ಒಟ್ಟಿಗೆ ಇಟ್ಕೊಂಡು ಲಟ್ಸಿದ್ದೆ. 3 ಚಪಾತಿ ರೆಡಿ ಆದ ನೋಡಿರಿ. ಪರೋಟ ಬಂದು ಒಂದೊಂದೇ ಮಾಡ್ಕೊತ ಕೂತ್ರೆ ಲೇಟ್ ಆಗುತ್ತೆ. ಒಂದೊಂದೇ ಮಾಡ್ಕೊತ ಕೂತ್ರೆ ಲೇಟ್ ಆಗುತ್ತೆ. 3 ಒಳ್ಳೆ 3 ಉಳ್ಳಿ ಒಂದೇ ಸತಿ ಮಾಡಿ ಒಂದೇ ಸತಿಗೆ ಮಾಡ್ಬೇಕು ನೋಡಿರಿ. ಮುಗಿತಿಗೆ ಹಾಕ್ಕೊಡ್ಲೇನೆ ನಿನಗೆ. ಹಾಟ್ ಬಾಕ್ಸಿಗೆ ಹಾಕಿ ಬರ್ತಿತ್ತು, ಹಾಕ್ತೀನಿ. ನಂಗೆ ಬಾಕ್ಸ್ ಶೇಪಿನ ಬೇಕು. ಬಾಕ್ಸ್ ಶೇಪಿನ ಬೇಕಾ? ಮ್ಯಾಗ ತುಪ್ಪ, ಇಲ್ಲಾಂದ್ರೆ ಇದನ್ನ ಹಾಕೋ, ತುಪ್ಪ ಹಾಕೋ, ಇಲ್ಲಾಂತಂದ್ರೆ ಹಂಗೆ ಒಂದು ಫೋಟೋ ತೆಕ್ಕೋ. ತಲೆ ಬೀಜ್ಕೊಂಡು ನಿಂತವಡ್ರಿ. ನಾನು ರೆಡಿಯಾಗಿ ಆಲ್ರೆಡಿ ಸ್ಕೂಲ್ಗೆ ಜಡೆ ಹಾಕ್ಬೇಕು ಅವಳಿಗೆ. ಈಗ ಹಿಂಗೆ ಟೇಸ್ಟ್ ಚೆನ್ನಾಗಿತ್ತಾ? ಸೂಪರಾ? ಇದ್ರ ಜೊತೆ ತುಪ್ಪ ಹಾಕೊಂಡು ತಿನ್ಬೋದು, ಇಲ್ಲ ಅಂತಂದರೆ ಇದು ಕೆಚಪ್ಪು, ಟೊಮೊಟೊ ಕೆಚಪ್ಪು ಚೆನ್ನಾಗಿರುತ್ತಾ. ಇವಾಗ ನಾನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಮಾವಿನಕಾಯಿದು ಜಾಮ್ ಮಾಡಿದ್ನಲ್ಲ, ಒಂದು ಚಪಾತಿಗೆ ಅದನ್ನು ಹಚ್ತಾ ಇದ್ದೀನಿ. ಇನ್ನೊಂದು ಏನು ಪರೋಟ ಮಾಡಿದ್ದು ನೋಡಿರಿ, ಒಂದು ಪರೋಟನ ಅದಕ್ಕೆ ಮೇಲೆ ಒಂಚೂರು ಟೊಮೊಟೊ ಕೆಚಪ್ ಹಾಕಿ ಕಟ್ ಮಾಡಿಕೊಡು ಅಂತಂದ್ಲು. ಹಂಗಾಗಿ ಸ್ಕ್ವೇರ್ ಶೇಪಲ್ಲಿ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಇನ್ನೊಂದು ಮಾಮೂಲಿ ಚಪಾತಿ ಮಾಡಿದ್ವಿ ನೋಡಿರಿ, ಅದಕ್ಕೇ ಒಂಚೂರು ಮಾವಿನಕಾಯಿ ಜಾಮ್ ಹಚ್ಬಿಟ್ಟು ಅದನ್ನು ಇನ್ನೊಂದು ಬಾಕ್ಸಿಗೆ ಇಡ್ತಾಯಿದ್ದೀನಿ ನೋಡಿರಿ. ಒಂದೇ ಚಪಾತಿ ಹಿಟ್ಟಲ್ಲೇ ನಾವು ಇಷ್ಟು ಥರ ವೆರೈಟಿಲಿ ಮಾಡಿಕೊಡ್ಬೋದು ಮಕ್ಕಳಿಗೆ. ಈ ಥರ ಮಾಡಿಕೊಟ್ರೆ ಖುಷಿಯಾಗಿ ತಿನ್ಕೊಂಡು ಖಾಲಿ ಮಾಡ್ಕೊಂಬರ್ತಾರೆ. ರೆಡಿಯಾ? ಬಾಯ್ ಬಾಯ್ ಬಾಯ್. ಹೋದ್ಲು ನೋಡ್ರಿ ಮಗಳು, ನಡ್ಕೊಂಡು ಹೋದ್ಲಿ ಇವತ್ತು. ಇವಾಗ ನಾವು ನಾಷ್ಟ ಮಾಡೋದು. ನೈನಾ ಉತ್ತಮ ಇಟ್ಟ ನೋಡ್ರಿ, ಇದೇ ತಟ್ಟೆಗೆ ಹಾಕೋತೀನಿ ನಾನು. ಇದಕ್ಕೆ ಹಾಕೋತೀನಿ ನೋಡ್ರಿ ನಾನು ಒಂಚೂರು ಕೆಚಪ್ ಹಾಕೋತೀನಿ ಇದ್ರ ಜೊತೆಲಿ. ಪಿಂಟು ಇವಾಗ ನಾಷ್ಟ ಮಾಡೋದು ನೋಡ್ರಿ. ಇಲ್ಲಿ ಇದನ್ನ ಇಟ್ಟಾಳ ಸಿಂಗಲ್ ಸಪ್ಪನ ಚಪಾತಿ ಇಟ್ಟ ನೋಡ್ರಿ. ಇದಕ್ಕೆ ಹಿಂದಗಡೆ ಮಾವಿನಕಾಯಿ ಇದನ್ನ ಹಾಕೊಂಡು ತಿನ್ಕೋತೀನಿ. ಪಿಂಟು ಬಾ 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 ಕೂತ್ಕೊ.
ತಗೋ ಈಗ. ನಾನು ನಮ್ಮ ಪಿಂಟು ಇಬ್ಬರು ನಾಷ್ಟ ಮಾಡೋದು ನೋಡ್ರಿ ಇವಾಗ. ಚಪಾತಿ ಬೇಕು, ಇದು ಬೇಕೇನು ಪಿಂಟು? ಪಿಂಟು ಪನ್ನೀರ್ ಚೆನ್ನಾಗಿ ತಿಂತ ನೋಡ್ರಿ. ಇದು ತಿನ್ಬಾ ನೋಡಮ್ಮ, ಪನ್ನೀರ್ ಇದು ತಿಂತೀಯನಂತೇಳಿ. ತಿನ್ಕೋತಾನಿದ್ದಾನೆ. ಇದು ತಗೋ ಪಿಂಟು. ಫ್ರೆಂಡ್ಸ್ ಇವಾಗ ನಾನು ನಾಷ್ಟ ಮಾಡ್ತೀನಿ ನೋಡ್ರಿ. ಫ್ರೆಂಡ್ಸ್ ಇವಾಗ ಟಿ ವಿ ನೋಡ್ಕೊಂಡು ಮಲ್ಕೊಂಡಿದ್ದು ನೋಡ್ರಿ. ಅಷ್ಟೊತ್ತಿಗೆ ಊಟಕ್ಕೆ ಬರ್ತೀನಿ ಅಂತೇಳಿ ಫೋನ್ ಮಾಡಿದ್ರು. ಮೋಡ ಆಗೈತಿ, ಮಳೆ ಬರಂಗಾಗೈತೆ. ಹಾಗಾಗಿ ಕೆಲಸ ಇಲ್ವಂತ, ಎಲ್ಲ ಮುಗೀತು ಕೆಲಸ. ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಅಂದರು. ಹಂಗಾಗಿ ನಾನು ಬೆಳಿಗ್ಗೆ ಚಪಾತಿ ಮಾಡ್ಕೊಂಡಿದ್ದು ನೋಡ್ರಿ. ಅವೇ ಏನೋ 2 ಚಪಾತಿ ಅದಾವು. ನಾನು ಇದೇ ತಿನ್ಕೊಂಡು ಸುಮ್ಮನೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಬಟ್ ಹಂಗಾಗಲಿಲ್ಲ. ಮತ್ತು ಅಡುಗೆ ಮಾಡಬೇಕಾಯ್ತು. ಈ ಸದ್ದ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಹೆಂಗೂ ಸಂಜೆಗೆ ಮಾಡ್ಬೇಕು ನೋಡ್ರಿ. ಸಂಜೆ ಬದಲಾಗಿ ಈಗಲೇ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ರಿ. ಒಂದು ಈರುಳ್ಳಿ, ಟೊಮೊಟೊ, ಹೀರೆಕಾಯಿ, ಒಂದೇ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ. ನಿನ್ನೆ ಇಲ್ಲಿ ತೊಗರಿಬೇಳೆ ನೆನೆಸಿಟ್ಟಿದ್ದೆ ನಾನು. ನಿನ್ನೆ ಒಂದು ಏನೋ ರೆಸಿಪಿ ಮಾಡೋಣ ಅಂತೇಳಿ ತೊಗರಿಬೇಳೆನ ನೆನೆಸಿಟ್ಕೊಂಡೆ. ಬಟ್ ಆಗಲಿಲ್ಲ ನೋಡ್ರಿ. ನಮ್ಮ ಮನೆಯವ್ರು ರಾತ್ರಿ ಊಟಕ್ಕೆ ಬಂದರು. ಅಲ್ಲೇನೋ ಹೊರಗಡೆ ತಿನ್ಕೊಂಬಂದಿದ್ರಂತ. ಹಂಗಾಗಿ ನಂಗೆ ಜಾಸ್ತಿ ಹಸಿವಿಲ್ಲ ಅಂತಂದರು. ಇನ್ನು ನನಗೆ ಇಬ್ಬರಿಗೋಸ್ಕರ ಏನು ಮಾಡ್ಕೊಳ್ಳೋದು ಅಂತೇಳಿ ಬಿಟ್ಟೆ. ನಮ್ಮ ಮನೇಲಿ ಆಗೋದೇ ಇದೇ ಒಂದು ಪ್ರಾಬ್ಲಮ್ ನನಗೆ. ನಾನು ಅಂದ್ಕೊಂಡಿರ್ತೀನಿ ಕೆಲವೊಂದಿಷ್ಟು ರೆಸಿಪಿಗಳನ್ನು ವೆರೈಟಿಲಿ ಏನಾರು ಟ್ರೈ ಮಾಡೋಣ, ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡಿರ್ತೀನಿ. ಬಟ್ ನಾನು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ನಾನು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಇರೋದೇ ನಾವು 3 ಜನ. ನಮ್ಮ ಮನೆಯವ್ರು ಜಾಸ್ತಿ ಊಟಕ್ಕೆ ಇರೋಂಗಿಲ್ಲ. ಮನೇಲಿ ಗೊತ್ತು ನಿಮಗೆ, ಕೆಲಸ ಇದ್ದರೆ ಅವರು ಬರೋದಿಲ್ಲ. ರಾತ್ರಿ ಊಟ ಒಂದೇ. ಹಾಗಾಗಿ ನನಗೇನಾಗುತ್ತೆ, ನಾನೊಂದು ಏನೋ ಅಂದ್ಕೊಂಡಿರ್ತೀನಿ, ಅದೊಂದು ಉಲ್ಟಾನೇ ಆಗುತ್ತೆ ಪ್ಲಾನು. ಇಲ್ಲ ಸಂಜೆ ಮಾಡಿದಾಯ್ತು ಅಂತ ಅಂದ್ಕೊಂಡಿರ್ತೀನಿ, ಸಂಜೆ ಅಷ್ಟೊತ್ತಿಗೆ ಅವ್ರು ಬರೋದ್ರ ಲೇಟ್ ಆಗುತ್ತೆ. ಇಲ್ಲ ಹೊರಗಡೆ ಅಲ್ಲಿ ಇಲ್ಲಿ ಏನೋ ತಿನ್ಕೊಂಬಂದಿನಿ ಅಂತ ಹೇಳ್ತಾರೆ. ಜಾಸ್ತಿ ಹಸಿವಿಲ್ಲ, ಅದು ತಿನ್ಕೊಂಬಂದಿನಿ, ಇದು ತಿನ್ಕೊಂಬಂದಿನಿ ಅಂತಾರೆ. ಇಲ್ಲ ಅಂದರೆ ಹೊರಗಡೆಯಿಂದ ಪಾರ್ಸಲಾದ್ರೆ ಏನಾರು ತೊಗೊಂಬಂದ್ಬಿಟ್ಟಿರ್ತಾರೆ. ಹಂಗಾಗಿ ನಾನು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಹಂಗಾಗ್ತೈತಿ ಇತ್ತೀಚೆಗೆ ಅಡುಗೆಗಳು ಜಾಸ್ತಿ ಅಂದರೆ ಮತ್ತೆ ಅದೇ ರಿಪೀಟ್ ಆಗ್ತಾಯಿತ್ತು. ಏನು ವೆರೈಟಿ ಅಂತ ಏನೋ ಜಾಸ್ತಿ ಮಾಡ್ತಾ ಇಲ್ಲ. ಅದಕ್ಕೆ ತೊಗರಿಬೇಳೆ ನೆನೆಸಿಟ್ಟಿದ್ನಲ್ಲ ನಿನ್ನೆ, ಅದನ್ನು ವೇಸ್ಟ್ ಮಾಡೋದು ಬೇಡ. ಹೀರೆಕಾಯಿನೂ ತೊಗೊಂಬಂದಿದ್ರು ಸಂತೆಯಲ್ಲಿ. ಇದಾವೆ ಇನ್ನೂ ಒಂದು 3 ಹೀರೆಕಾಯಿ ಇದ್ದು. ಬರೀ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ನೆನೆಸಿಟ್ಟಿದ್ನಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗರಿಬೇಳೆನ ನೀರಿಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. 2 ವಿಸಿಲು ತೊಗೊಂಡಿದ್ದೀನಿ ನೋಡಿರಿ. ಫುಲ್ ಒಂಚೂರು ಇದು ಮನೆ ತೊಗರಿಬೇಳೆಲ್ಲ, ಹಂಗಾಗಿ ಸಿಪ್ಪೆ ಎಲ್ಲ ನಿಂತಿತ್ತೆ. ಅದನ್ನು ಇದನ್ನು ಹೀರೆಕಾಯಿ 2 ಮಿಕ್ಸ್ ಮಾಡಿ ಪಲ್ಯನ ದಾಲ್ ಮಾಡ್ತೀನಿ ನೋಡಿರಿ. ಅನ್ನಕ್ಕೂ ಮತ್ತು ಸಾಂಬಾರಿಗೂ ಆಗೋ ಥರ ಮಾಡ್ತಾಯಿದ್ದೀನಿ ಇವತ್ತು ನಾನು. ಚೆನ್ನಾಗಿರುತ್ತೆ, ನನಗೆ ಭಾಳ ಇಷ್ಟ ಆಗುತ್ತೆ ನೋಡಿರಿ. ತೊಗರಿಬೇಳೆ ಮತ್ತು ಹೀರೆಕಾಯಿ 2 ಮಿಕ್ಸ್ ಮಾಡಿ ಮಾಡೋದಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಎಲ್ಲ ರೆಡಿ ಮಾಡ್ಕೊಂಡು ನೋಡ್ರಿ. ರೆಸಿಪಿನ ನಿಮ್ಮ ಜೊತೆಲಿ ಯಾವತ್ತೂ ಶೇರ್ ಮಾಡಿಲ್ಲ. ಬಟ್ ಇದನ್ನು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಬೇಗ ಒಂದು ಮಾಡಬೇಕು. ಅರ್ಜೆಂಟ್ ಇತ್ತು ಒಂಚೂರು. ಬರ್ತೀನಂತ ಹೇಳಿದ್ದಾರೆ, ಆಲ್ರೆಡಿ ಟೈಮ್ ಆಗೈತಿ. ನಾನು ಬರ್ತಾರ ಇಲ್ಲ ಅಂತ ಅಂದ್ಕೊಂಡು ಟಿವಿ ನೋಡ್ಕೊಂಡು ಕೂತಿದ್ದೆ ಆರಾಮಾಗಿ. ಅಷ್ಟೊತ್ತಿಗೆ ಬರ್ತೀನಿ ಅಂದ್ರಲ್ಲ, ಹಂಗಾಗಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ಟವ್ವೇ ಆನ್ ಮಾಡಿಲ್ಲ ನೋಡ್ರಿ, ತಲೆ ನಂದು. ಎಣ್ಣೆ ಬಿಸಿ ಆಗಲಿ. ಇಲ್ಲಿ ಹುಣಸೆಹಣ್ಣು ಎಣ್ಣೆ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಎಲ್ಲ ಬೇಕಾಗುತ್ತೆ ಇದಕ್ಕೆ. ಇಲ್ಲಿಕಂದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ. ದಾಲ್ ಥರ ಮಾಡ್ತೀವಿ ನೋಡ್ರಿ, ಅಂದರೆ ಅನ್ನಕ್ಕೂ ಮತ್ತು ರೊಟ್ಟಿಗೂ 2 ಆಗಂಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬೇಕಾಗುತ್ತೆ. ಬರೀ ಟೊಮೊಟೊ ಹುಳಿ ಬರೋಂಗಿಲ್ಲ ನೋಡ್ರಿ. ಇದು ಅದ್ರಾಗ ಜಾಮೂನ್ ಟೊಮೊಟೊ, ಇದು ಹುಳಿ ಟೊಮೊಟೊ ಅಲ್ಲ, ನಾಟಿ ಟೊಮೊಟೊ ಅಲ್ಲ. ಹಾಗಾಗಿ ಹುಳಿ ಆಗಲ್ಲ ಅಂತೇಳಿ ಒಂದೇ ಒಂದು ಹೀರೆಕಾಯಿ, ಒಂದೇ ಒಂದು ಟೊಮೊಟೊ, ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಜಾಸ್ತಿ ಮಾಡಿದರೆ ಅದನ್ನು ವೇಸ್ಟ್ ಆಗುತ್ತೆ, ಉಳಿದು ಬಿಡುತ್ತೆ ನೋಡಿರಿ. ಮತ್ತು ಉಳಿದಿದ್ದನ್ನು ಆಮೇಲೆ ತಿನ್ನೋಕೆ ಬೇಜಾರನ್ನ ಅನಿಸ್ಬಿಡುತ್ತೆ. ಬಿಸಿದೇ ಮಾಡ್ಕೊಂಡು ತಿನ್ಬೇಕಂತ ಅನಿಸುತ್ತೆ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು ಜೀರಿಗೆ ಸಾಸಿವೆ ಹಾಕ್ಕೊತೀನಿ. ಇನ್ನೂ ಬಿಸಿ ಆಗಿಲ್ಲ ಎಣ್ಣೆ, ಚೂರು ಬಿಸಿ ಆಗಬೇಕು. ಕೊತ್ತಂಬರಿ ಸೊಪ್ಪಿಲ್ಲ ನೋಡಿರಿ. ಕೊತ್ತಂಬರಿ ಸೊಪ್ಪಿಗೆ ಚೆನ್ನಾಗಿರ್ತಿತ್ತು. ಬಟ್ ಕೊತ್ತಂಬರಿ ರೇಟು ಗಗನಕ್ಕೆ ಹೋಗ್ಬಿಟ್ಟೈತಿ. 20 ರೂಪಾಯಿಗೆ ಒಂದು ಕಂತೆ ಅಂತ. ಹೋಗ್ಲಿ ಬಿಡಂತೇಳಿ ಬಿಟ್ಟು ಬಂದು ನಾನು ಮೊನ್ನೆ ಸಂತೆಗೆ ಹೋಗಿದ್ದೆ, ಬಿಟ್ಟು ಬಂದು ನೋಡಿರಿ. 20 ರೂಪಾಯಿ, ಅದು ಒಂದು ಇಷ್ಟಿತ್ತು ಕಟ್ಟು. ಹಾಗಾಗಿ ಹೋಗ್ಲಿ ಬಿಡೋದ್ಲಾಗಿ ಇದೊಂದು ವಾರ ಹಂಗೆ ತಳ್ಳಿಬಿಡೋಣ ಅಂತೇಳಿ ತೊಗೊಂಬಂದಿಲ್ಲ, ಬಿಟ್ಟು ಬಂದಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 4-5 ಇಲಕ್ಕೂ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ, ಅದನ್ನ ಹಾಕ್ಕೊತೀನಿ. ಕರಿಬೇವು ಇದ್ದರೆ ಕರಿಬೇವು ಹಾಕೋರಿ. ಕರಿಬೇವೂ ಇಲ್ಲ ಮನೇಲಿ. ಕರಿಬೇವು ಕೊತ್ತಂಬರಿ ರೇಟ್ ಮಾತಾಡೋಂಗಿಲ್ಲ ಈಗ. ಇವಾಗ ಇದಕ್ಕೆ ಈರುಳ್ಳಿ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ನೋಡಿದ್ದು ಬಾಳು. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ. ಸ್ವಲ್ಪ ಅರ್ಜೆಂಟ್ ಐತಿ, ಜಾಸ್ತಿ ಏನೋ ಹಿಡಿ ಮಾಡ್ಕೊಂಡು ಕೊಡಲ್ಲ ಇವಾಗ ನಾನು.
ಎಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ ಅಂತ ನಿಮಗೆ. ರೆಸಿಪಿನ ಶೂಟ್ ಮಾಡೋಕ್ಕಾಗಲ್ಲ ನನಗೆ, ಟೈಮು ಜಾಸ್ತಿ ಇಲ್ಲ. ಇಷ್ಟೇ ನೋಡಿ, ಸಿಂಪಲ್ ಏನೂ ಇಲ್ಲ. ಒಗ್ಗರಣೆ ಎಲ್ಲ ಮಾಡಿಸ್ಕೊಂಡು ಹೀರೆಕಾಯಿ ಹಾಕ್ಕೊಂಡು ಬೇಳೆ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ನೀಟಾಗಿ ಹಾಕ್ಬಿಟ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಂದೇ ಬಿಟ್ರು ನೋಡಿರಿ ನಮ್ಮ ಮನೆಯವರು. ಡೋರು ತೆಗಿಯೋಕೆ ಹೋಗ್ಬೇಕು. ಬಾಗಿಲು ಹಾಕ್ಕೊಂಡ್ಬಿಡ್ತೀನಿ ನಾನಿಲ್ಲಿ, ಯಾವಾಗಲೂ ಬಾಗಿಲು ಹಾಕಿದಂಗೆ ಇರುತ್ತೆ. ಬಾಗಿಲು ತೆಗಿಬೇಕೀಗ. ಸರಿ ಫ್ರೆಂಡ್ಸ್, ನಾನು ಮತ್ತೆ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಟೈಮ್ ಜಾಸ್ತಿ ಆಗುತ್ತೆ ನೋಡಿರಿ, ಬೇಗ ಬೇಗ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಒಮ್ಮೆ ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ನೋಡಿರಿ. ಮಧ್ಯಾಹ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಅವ್ರು ಬಂದು ಊಟ ಮಾಡ್ಕೊಂಡು ಹೋದರು. ಅದಾದಮೇಲೆ ಏನೇನೋ ಕೆಲಸಗಳು ಸ್ಟಾರ್ಟ್ ಆದವು, ಹಂಗಾಗಿ ಮತ್ತೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಈಗ ಒಮ್ಮೆ ರಾತ್ರಿನೇ ಕಂಟಿನ್ಯೂ ಮಾಡಿ ನೋಡಿರಿ. ಇದು ಮಧ್ಯಾಹ್ನ ಮಾಡಿರೋಂಥ ದಾಲು. ಆಲ್ರೆಡಿ ಅರ್ಧಂಬರ್ಧ ರೆಸಿಪಿ ಶೇರ್ ಮಾಡಿದೆ ನಿಮಗೆ ನಾನು. ಅವಾಗಿಂದ ನೋಡಿರಿ, ಅವಾಗೆಲ್ಲ ಊಟ ಮಾಡಿ ಇಷ್ಟು ಉಳ್ಕೊಂಡಿತ್ತು. ಮತ್ತು ಈಗ ಬಿಸಿ ಮಾಡಿದೆ ನಾನು, ಸ್ವಲ್ಪ ಗಟ್ಟಿಯಾಗಿತ್ತೆ. ಈ ಸದ್ದ ಮತ್ತೊಳ್ಳೆ ಏನೂ ಮಾಡೋಕ್ಕೆ ಹೋಗಿಲ್ಲ ನೋಡಿರಿ. ಇದೇ ದಾಲ್ ಇತ್ತಲ್ಲ, ಹಂಗಾಗಿ. ಮತ್ತು ಮಧ್ಯಾಹ್ನ ರೊಟ್ಟಿನೂ ಮಾಡಿಕೊಂಡೆ ನಾನು. ರೊಟ್ಟಿನೂ ಅದೇ ಇತ್ತು. ಈಗ ಒಂದು ಸ್ವಲ್ಪ ಬಿಸಿದು ರೈಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆದರೂ ಇದು ದಾಲ್ ಸ್ವಲ್ಪ ಜಾಸ್ತಿನೇ ಆಯಿತು ನಮಗೆ. ಉಳ್ಕೊಂಬಿಡುತ್ತೆ ನೋಡಿರಿ ಇನ್ನೂ ಊಟ ಮಾಡಿಕೊಂಡು. ತುಪ್ಪ ಇದನ್ನು ಹಾಕ್ಕೊಂಡು ಊಟ ಮಾಡೋಕೆ. ತಡಿಪಿಂಟು ಬಿಸಿ ಐತಿ, ಹಾಕ್ಕೊಡ್ತೀನಿ ಅಂತ ನಿನಗೆ. ಇಲ್ಲಿ ಬಂದು ರೈಸ್ ಮಾಡಿದ್ದೀನಿ. ಬಿಡಲ್ಲ ಸದ್ದ, ನಾನು ಯಾವುದಕ್ಕೂ ಬಿಡಲ್ಲ ನೋಡ್ರಿ. ಕಡೆ ಕುಕ್ಕನೆ ಹೊಟ್ಟೆ ಹಸ್ಬಿಟ್ಟೈತಿ ಇದ್ದು ರೈಸ್. ಮತ್ತು ಇಲ್ಲಿ ಸೌತೆಕಾಯಿ, ಕ್ಯಾರೆಟು ಇಟ್ಕೊಂಡಿದ್ದೀನಿ. ಇದು ಬಂದು ಮಧ್ಯಾಹ್ನದ ರೊಟ್ಟಿ ನೋಡಿರಿ. ಒಂದು ಬಟ್ಟೆಗೆ ಹಾಕಿಟ್ವಿ ಅಂತಂದ್ರೆ ಮೆತ್ತಗಿರ್ತೈತಿ. ಹಾಟ್ ಬಾಕ್ಸಿಗೆ ಇಟ್ಟಿದ್ದೆ, ಈಗ ತೆಕ್ಕೊಂಡು ನೋಡಿರಿ ಹಾಟ್ ಬಾಕ್ಸಿಂದ ಆಚೆಗೆ. ರೊಟ್ಟಿನೂ ಸ್ವಲ್ಪ ಜಾಸ್ತಿನೇ ಅದು ಮಧ್ಯಾಹ್ನದಾಗ. ಇರಲಿ ಬಿಡು ಅಂತೇಳಿ ಮಾಡಿದ್ದು ನೋಡಿರಿ. ಹಿಂಗೆ ಸಾಂಬಾರು ಮಾಡಿದ್ವಿ ನನಗೆ ರೊಟ್ಟಿ ಮುರಿ ತಿನ್ಬೇಕಂತ ಅನ್ಸಾಕತ್ತೈತೆ ನೋಡಿರಿ ಭಾಳ. ಹಾಗಾಗಿ ನಮ್ಮ ಪಿಂಟು ನೋಡಿರಿ ಹೆಂಗೆ ಹೋಗಾಕತ್ತಾನ, ಹೊಟ್ಟೆ ಹಸ್ತೈತೆ ಅವನಿಗೀಗ. ಅದಕ್ಕೆ ಹಂಗೆ ಹೋಗಾಕತ್ತಾನ. ರೊಟ್ಟಿ ಮುರಿ ಅಂದರೆ ಭಾಳ ಇಷ್ಟ ನನಗೆ. ಹಾಗಾಗಿ ಹಿಂಗೆ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಅವನ್ನ ಒಂದು ದಿವಸ ರೊಟ್ಟಿ ಮುರಿ ಮಾಡಬೇಕು. ಅದಕ್ಕೆ ಭಾಳ ದಿನ ಆಯಿತು ತಿಂದಿಲ್ಲ, ಹಾಗಾಗಿ ಇರಲ್ಲ ಒಂದೆರಡು ಎಕ್ಸ್ಟ್ರಾ ಅಂತೇಳಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಆಗ್ಯಾವ ರೊಟ್ಟಿ. ಈಗ ಊಟನ ಮಾಡೋದು ನೋಡಿರಿ. ನಿನ್ಗೇನು ಎಲ್ಲರಿಗೂ ಬೈತೀನಂತ ನಾನು. ನೋಡು ಹೊಟ್ಟೆ ಹಸ್ತೈತಾ ಪಿಂಟು? ಹ್ಞೂನಾ, ಹೊಟ್ಟೆ ಹಸ್ತೈತಾ ನಿಮಗೆ? ಹೊಟ್ಟೆ ಹಸ್ತೈತಾ ನಿಮಗೆ? ಹಾಕ್ಬೇಕಾ? ಏನು ಹಾಕ್ಬೇಕು ನಿಮಗೆ? ಹಾಂ, ಏನು ಹಾಕ್ಬೇಕು ಪಿಂಟು? ಸಮಾಧಾನ ಅದ. ಅವನು ಎಲ್ಲ ಹೇಳೋಷ್ಟು ಹೇಳಿದೆ, ನಾವು ಹಾಕಲಿಲ್ಲ ಸುಮ್ಮನೆ. ಹೊಟ್ಟೆ ಹಸ್ತೈತಿ ಹಾಕಮ್ಮ. ಹಾಕ್ಲಾ ಪಿಂಟು? ಹೊಂಟು ನೋಡ್ರಿ. ಬಾ ಹಾಕ್ತೀನಿ ಬಾ ನೋಡ್ಬಿಡು ಹತ್ರ ಬರೋ. ಅದು ಪಿಂಟು ಅಂತ ಒಂದು ಸಾಕಾಗಿದೆ ನಮಗಂತೂ. ಫ್ರೆಂಡ್ಸ್, ನಮ್ಮದು ಇವತ್ತಿನ ದಿನ ಈ ಥರ ಹೋಯ್ತು ನೋಡಿರಿ. ನಮ್ಮ ಇವತ್ತಿನ ರೂಟೀನು ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.